ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಮನ್ರೇಗಾ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಅಂತ. ಇದರ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಕಾಂಗ್ರೆಸ್ ಹೊರಟಿದೆ, ಆದರೆ ಕೇಂದ್ರದ ಪರ ಅಭಿಯಾನ ಮಾಡೋದಕ್ಕೆ ಜೆಡಿಎಸ್ ಹೊರಟಿದೆ. ಎರಡೂ ಪಾಳ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆದಿದೆ, ಯಾವ ದಿಕ್ಕು ದಶೆಯನ್ನ ಇದು ಪಡ್ಕೊಳ್ಬಹುದು ಅಂತ ಅನ್ಸುತ್ತೆ? ಮಹಾತ್ಮ ಗಾಂಧಿರವರ ಹೆಸರನ್ನ ಬದಲಾಯಿಸಿ ರಾಮ್ ಅನ್ನೋ ಹೆಸರನ್ನ ತಂದಿರೋದನ್ನ ವಿರೋಧ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತಾಲೂಕು, ಜಿಲ್ಲಾ, ಕೇಂದ್ರಗಳ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸುಮಾರು 5 ಕಿಲೋಮೀಟರ್ ಪಾದಯಾತ್ರೆ ನಡೆಸಬೇಕು ರಾಜ್ಯಾದ್ಯಂತ ಅಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು, ಸಿದ್ಧತೆಯನ್ನ ಕೂಡ ಈಗಾಗಲೇ ಮಾಡ್ಕೊಳ್ತಿರುವಂತದ್ದು. ಸೆಷನ್ ನಡೆದ ನಂತರ, ಸೆಷನ್ ಮುಗಿದ ಕೂಡಲೇ ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಬೇಕು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಜಿರಾಮ್ಜಿ ಅಥವಾ ವಿಬಿಜಿ ರಾಮ್ಜಿ ಹೆಸರು ಬದಲಾವಣೆ ಜೊತೆಗೆ ಕಾಯ್ದೆ ಬದಲಾವಣೆಯಲ್ಲಿ ಯಾವ ರೀತಿ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಕರೆಯನ್ನ ಈಗ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆ ಹೆಸರು ಬದಲಾವಣೆ ಮಾತ್ರ ಮಾಡಿರೋದ್ರಲ್ಲ, ಇದರಲ್ಲಿ ಈ ಹಿಂದೆ ಇದ್ದಂತ ಕಾರ್ಮಿಕರಿಗೆ ಅನಾನುಕೂಲಗಳನ್ನ ಸರಿಪಡಿಸುವಂತ ಕೆಲಸವನ್ನ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ. ಇದನ್ನ ಯಾವುದೇ ಕಾರಣಕ್ಕೂ ವಿರೋಧ ಮಾಡಬಾರದು ಅಂತ ಬಿಜೆಪಿ ಈ ಒಂದು ವಿಚಾರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿದ್ರೆ ಈ ಕೇಂದ್ರ ಸರ್ಕಾರದ ಒಂದು ಸಾಮರ್ಥ್ಯವನ್ನ ಅಥವಾ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಬೆಂಬಲ ಮಾಡುವಂತ ಅನಿವಾರ್ಯತೆ ಇರ್ತಿತ್ತು. ಆದ್ರೆ ಜೆಡಿಎಸ್ ಕೂಡ ಈಗ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಕೇಂದ್ರ ಸಚಿವ ಕುಮಾರಸ್ವಾಮಿರವರ ನೇತೃತ್ವ ಒಂದ್ ಕಡೆ ಆಗುತ್ತೆ, ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವ ಮತ್ತೊಂದ್ ಕಡೆ ಆಗುತ್ತೆ. ಇವರಿಬ್ಬರ ಸಮ್ಮುಖದಲ್ಲಿ, ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಮನೆಗೂ ಕೂಡ ಶಾಸಕರು, ಜಿಲ್ಲಾಧ್ಯಕ್ಷರು, ಬೂತ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬ ಜೆಡಿಎಸ್ ನ ನಾಯಕ ಕಾರ್ಮಿಕರ ವಲಯಗಳಲ್ಲಿ ಯಾರ್ಯಾರಿದ್ದಾರೆ ಅವರ ಮನೆಗಳಿಗೆ ಹೋಗಬೇಕು. ಕಾರ್ಮಿಕರಲ್ಲದಿದ್ರೂ ಕೂಡ ಅವರ ಮನೆಗೆ ಹೋಗಬೇಕು. ಪ್ರತಿಯೊಂದು ಮನೆಗೂ ಹೋಗಿ ಈ ವಿಬಿಜಿ ರಾಮ್ಜಿ ಕಾಯ್ದೆಯಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸಬೇಕು. ಇದನ್ನ ಯಾವ ರೀತಿ ಕಾಂಗ್ರೆಸ್ನವರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೊಂದು ಮನವರಿಕೆಯನ್ನ ಕೂಡ ಮಾಡಬೇಕು. ಇದು ಕೇವಲ ಒಂದೆರಡು ದಿನದ ಕೆಲಸವಲ್ಲ, ಬದಲಾಗಿ ಇಡೀ ತಿಂಗಳ ಕೆಲಸ ಅನ್ನೋ ಒಂದು ಸೂಚನೆಯನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಬಿಜೆಪಿಯ ಬೆನ್ನೆಲುಬಾಗಿ ವಿಬಿಜಿ ರಾಮ್ಜಿ ಹೆಸರನ್ನ ಬದಲಾಯಿಸಿರೋದ್ರಿಂದ, ಮನರೇಗಾ ಹೆಸರನ್ನ ತೆಗೆದುಹಾಕಿ ವಿಬಿಜಿ ರಾಮ್ಜಿ ಬಂದಿರೋದ್ರಿಂದ ಮತ್ತಷ್ಟು ಒಳಿತಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯ ಮಾಡೋದಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಮಾತನ್ನ ನಂಬಬೇಡಿ ಅನ್ನೋ ಒಂದು ಮನವರಿಕೆ ಮಾಡೋದಕ್ಕೆ ಒಂದು ತಿಂಗಳ ಮಟ್ಟಿಗೆ ಒಂದು ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಮನ್ರೇಗಾ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಅಂತ. ಇದರ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಕಾಂಗ್ರೆಸ್ ಹೊರಟಿದೆ, ಆದರೆ ಕೇಂದ್ರದ ಪರ ಅಭಿಯಾನ ಮಾಡೋದಕ್ಕೆ ಜೆಡಿಎಸ್ ಹೊರಟಿದೆ. ಎರಡೂ ಪಾಳ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆದಿದೆ, ಯಾವ ದಿಕ್ಕು ದಶೆಯನ್ನ ಇದು ಪಡ್ಕೊಳ್ಬಹುದು ಅಂತ ಅನ್ಸುತ್ತೆ? ಮಹಾತ್ಮ ಗಾಂಧಿರವರ ಹೆಸರನ್ನ ಬದಲಾಯಿಸಿ ರಾಮ್ ಅನ್ನೋ ಹೆಸರನ್ನ ತಂದಿರೋದನ್ನ ವಿರೋಧ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತಾಲೂಕು, ಜಿಲ್ಲಾ, ಕೇಂದ್ರಗಳ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸುಮಾರು 5 ಕಿಲೋಮೀಟರ್ ಪಾದಯಾತ್ರೆ ನಡೆಸಬೇಕು ರಾಜ್ಯಾದ್ಯಂತ ಅಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು, ಸಿದ್ಧತೆಯನ್ನ ಕೂಡ ಈಗಾಗಲೇ ಮಾಡ್ಕೊಳ್ತಿರುವಂತದ್ದು. ಸೆಷನ್ ನಡೆದ ನಂತರ, ಸೆಷನ್ ಮುಗಿದ ಕೂಡಲೇ ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಬೇಕು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಜಿರಾಮ್ಜಿ ಅಥವಾ ವಿಬಿಜಿ ರಾಮ್ಜಿ ಹೆಸರು ಬದಲಾವಣೆ ಜೊತೆಗೆ ಕಾಯ್ದೆ ಬದಲಾವಣೆಯಲ್ಲಿ ಯಾವ ರೀತಿ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಕರೆಯನ್ನ ಈಗ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆ ಹೆಸರು ಬದಲಾವಣೆ ಮಾತ್ರ ಮಾಡಿರೋದ್ರಲ್ಲ, ಇದರಲ್ಲಿ ಈ ಹಿಂದೆ ಇದ್ದಂತ ಕಾರ್ಮಿಕರಿಗೆ ಅನಾನುಕೂಲಗಳನ್ನ ಸರಿಪಡಿಸುವಂತ ಕೆಲಸವನ್ನ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ. ಇದನ್ನ ಯಾವುದೇ ಕಾರಣಕ್ಕೂ ವಿರೋಧ ಮಾಡಬಾರದು ಅಂತ ಬಿಜೆಪಿ ಈ ಒಂದು ವಿಚಾರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿದ್ರೆ ಈ ಕೇಂದ್ರ ಸರ್ಕಾರದ ಒಂದು ಸಾಮರ್ಥ್ಯವನ್ನ ಅಥವಾ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಬೆಂಬಲ ಮಾಡುವಂತ ಅನಿವಾರ್ಯತೆ ಇರ್ತಿತ್ತು. ಆದ್ರೆ ಜೆಡಿಎಸ್ ಕೂಡ ಈಗ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಕೇಂದ್ರ ಸಚಿವ ಕುಮಾರಸ್ವಾಮಿರವರ ನೇತೃತ್ವ ಒಂದ್ ಕಡೆ ಆಗುತ್ತೆ, ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವ ಮತ್ತೊಂದ್ ಕಡೆ ಆಗುತ್ತೆ. ಇವರಿಬ್ಬರ ಸಮ್ಮುಖದಲ್ಲಿ, ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಮನೆಗೂ ಕೂಡ ಶಾಸಕರು, ಜಿಲ್ಲಾಧ್ಯಕ್ಷರು, ಬೂತ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬ ಜೆಡಿಎಸ್ ನ ನಾಯಕ ಕಾರ್ಮಿಕರ ವಲಯಗಳಲ್ಲಿ ಯಾರ್ಯಾರಿದ್ದಾರೆ ಅವರ ಮನೆಗಳಿಗೆ ಹೋಗಬೇಕು. ಕಾರ್ಮಿಕರಲ್ಲದಿದ್ರೂ ಕೂಡ ಅವರ ಮನೆಗೆ ಹೋಗಬೇಕು. ಪ್ರತಿಯೊಂದು ಮನೆಗೂ ಹೋಗಿ ಈ ವಿಬಿಜಿ ರಾಮ್ಜಿ ಕಾಯ್ದೆಯಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸಬೇಕು. ಇದನ್ನ ಯಾವ ರೀತಿ ಕಾಂಗ್ರೆಸ್ನವರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೊಂದು ಮನವರಿಕೆಯನ್ನ ಕೂಡ ಮಾಡಬೇಕು. ಇದು ಕೇವಲ ಒಂದೆರಡು ದಿನದ ಕೆಲಸವಲ್ಲ, ಬದಲಾಗಿ ಇಡೀ ತಿಂಗಳ ಕೆಲಸ ಅನ್ನೋ ಒಂದು ಸೂಚನೆಯನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರು ಕೂಡ
ಬಿಜೆಪಿಯ ಬೆನ್ನೆಲುಬಾಗಿ ವಿಬಿಜಿ ರಾಮ್ಜಿ ಹೆಸರನ್ನ ಬದಲಾಯಿಸಿರೋದ್ರಿಂದ, ಮನರೇಗಾ ಹೆಸರನ್ನ ತೆಗೆದುಹಾಕಿ ವಿಬಿಜಿ ರಾಮ್ಜಿ ಬಂದಿರೋದ್ರಿಂದ ಮತ್ತಷ್ಟು ಒಳಿತಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯ ಮಾಡೋದಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಮಾತನ್ನ ನಂಬಬೇಡಿ ಅನ್ನೋ ಒಂದು ಮನವರಿಕೆ ಮಾಡೋದಕ್ಕೆ 1 ತಿಂಗಳ ಮಟ್ಟಿಗೆ ಒಂದು ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಮನ್ರೇಗಾ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಅಂತ, ಇದರ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಆದರೆ ಕೇಂದ್ರದ ಪರ ಅಭಿಯಾನ ಮಾಡೋದಕ್ಕೆ ಜೆಡಿಎಸ್ ಹೊರಟಿದೆ. ಎರಡೂ ಪಾಳ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆದಿದೆ, ಯಾವ ದಿಕ್ಕು ದಶೆಯನ್ನ ಇದು ಪಡ್ಕೊಳ್ಳಬಹುದು ಅಂತ ಅನ್ಸುತ್ತೆ? ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಾಯಿಸಿ ರಾಮ್ ಅನ್ನೋ ಹೆಸರನ್ನ ತಂದಿರೋದನ್ನ ವಿರೋಧ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತಾಲೂಕು, ಜಿಲ್ಲಾ, ಕೇಂದ್ರಗಳ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸುಮಾರು 5 ಕಿಲೋಮೀಟರ್ ಪಾದಯಾತ್ರೆ ನಡೆಸಬೇಕು ರಾಜ್ಯಾದ್ಯಂತ ಅಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು, ಸಿದ್ಧತೆಯನ್ನ ಕೂಡ ಈಗಾಗಲೇ ಮಾಡಿಕೊಳ್ತಿರುವಂತದ್ದು. ಸೆಷನ್ ನಡೆದ ನಂತರ, ಸೆಷನ್ ಮುಗಿದ ಕೂಡಲೇ ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಬೇಕು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಜಿರಾಮ್ಜಿ ಅಥವಾ ವಿಬಿಜಿ ರಾಮ್ಜಿ ಹೆಸರು ಬದಲಾವಣೆ ಜೊತೆಗೆ ಕಾಯ್ದೆ ಬದಲಾವಣೆಯಲ್ಲಿ ಯಾವ ರೀತಿ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಕರೆಯನ್ನ ಈಗ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆ ಹೆಸರು ಬದಲಾವಣೆ ಮಾತ್ರ ಮಾಡಿರೋದ್ರಲ್ಲ, ಇದರಲ್ಲಿ ಈ ಹಿಂದೆ ಇದ್ದಂತ ಕಾರ್ಮಿಕರಿಗೆ ಅನಾನುಕೂಲಗಳನ್ನ ಸರಿಪಡಿಸುವಂತ ಕೆಲಸವನ್ನ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ. ಇದನ್ನ ಯಾವುದೇ ಕಾರಣಕ್ಕೂ ವಿರೋಧ ಮಾಡಬಾರದು ಅಂತ ಬಿಜೆಪಿ ಈ ಒಂದು ವಿಚಾರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿದ್ರೆ ಈ ಕೇಂದ್ರ ಸರ್ಕಾರದ ಒಂದು ಸಾಮರ್ಥ್ಯವನ್ನ ಅಥವಾ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಬೆಂಬಲ ಮಾಡುವಂತ ಅನಿವಾರ್ಯತೆ ಇರ್ತಿತ್ತು. ಆದ್ರೆ ಜೆಡಿಎಸ್ ಕೂಡ ಈಗ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವ ಒಂದ್ ಕಡೆ ಆಗುತ್ತೆ, ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವ ಮತ್ತೊಂದ್ ಕಡೆ ಆಗುತ್ತೆ. ಇವರಿಬ್ಬರ ಸಮ್ಮುಖದಲ್ಲಿ, ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಮನೆಗೂ ಕೂಡ ಶಾಸಕರು, ಜಿಲ್ಲಾಧ್ಯಕ್ಷರು, ಬೂತ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬ ಜೆಡಿಎಸ್ ನ ನಾಯಕ ಕಾರ್ಮಿಕರ ವಲಯಗಳಲ್ಲಿ ಯಾರ್ಯಾರಿದ್ದಾರೆ ಅವರ ಮನೆಗಳಿಗೆ ಹೋಗಬೇಕು. ಕಾರ್ಮಿಕರಲ್ಲದಿದ್ರೂ ಕೂಡ ಅವರ ಮನೆಗೆ ಹೋಗಬೇಕು. ಪ್ರತಿಯೊಂದು ಮನೆಗೂ ಹೋಗಿ ಈ ವಿಬಿಜಿ ರಾಮ್ಜಿ ಕಾಯ್ದೆಯಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸಬೇಕು. ಇದನ್ನ ಯಾವ ರೀತಿ ಕಾಂಗ್ರೆಸ್ನವರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೊಂದು ಮನವರಿಕೆಯನ್ನು ಕೂಡ ಮಾಡಬೇಕು. ಇದು ಕೇವಲ 1-2 ದಿನದ ಕೆಲಸವಲ್ಲ, ಬದಲಾಗಿ ಇಡೀ ತಿಂಗಳ ಕೆಲಸ ಅನ್ನೋ ಒಂದು ಸೂಚನೆಯನ್ನ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಬಿಜೆಪಿಯ ಬೆನ್ನೆಲುಬಾಗಿ ವಿಬಿಜಿ ರಾಮ್ಜಿ ಹೆಸರನ್ನ ಬದಲಾಯಿಸಿರೋದ್ರಿಂದ, ಮನರೇಗಾ ಹೆಸರನ್ನ ತೆಗೆದುಹಾಕಿ ವಿಬಿಜಿ ರಾಮ್ಜಿ ಬಂದಿರೋದ್ರಿಂದ ಮತ್ತಷ್ಟು ಒಳಿತಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯ ಮಾಡೋದಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಮಾತನ್ನ ನಂಬಬೇಡಿ ಅನ್ನೋ ಒಂದು ಮನವರಿಕೆ ಮಾಡೋದಕ್ಕೆ 1 ತಿಂಗಳ ಮಟ್ಟಿಗೆ ಒಂದು ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಮನ್ರೇಗಾ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಅಂತ, ಇದರ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಆದರೆ ಕೇಂದ್ರದ ಪರ ಅಭಿಯಾನ ಮಾಡೋದಕ್ಕೆ ಜೆಡಿಎಸ್ ಹೊರಟಿದೆ. ಎರಡೂ ಪಾಳ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆದಿದೆ, ಯಾವ ದಿಕ್ಕು ದಶೆಯನ್ನ ಇದು ಪಡ್ಕೊಳ್ಳಬಹುದು ಅಂತ ಅನ್ಸುತ್ತೆ?